ನಿಮಗೆ ನಿಜವಾಗ್ಲೂ ಲೈವಲ್ಲಿ ಬೇಜಾರಾಗಿಕೊಳ್ಳೋಕ್ಕಾಗಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಂದರ್ಯ ಮಾತಾಡ್ತಾ ಇದ್ದೀನಿ. ಇವತ್ತಿನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ಗುರುವಾರ, ಸೊ ವಾರ ಮಾಡ್ತಾಯಿದ್ದೀನಿ. ನಾರ್ಮಲ್ ಆಗಿ ಡೈಲಿ ಹೇಗಿರುತ್ತೆ, ನಾರ್ಮಲ್ ಸಿಂಪಲ್ ಪೂಜೆ, ಹೂವು ಏನು ತಂದಿಲ್ಲ. ನಮ್ಮ ವಾರ ಶನಿವಾರ, ಸೊ ಗುರುವಾರನೂ ನಾನು ಅವಾಗವಾಗ ಮಾಡ್ತೀನಿ. ಯಾಕಂದರೆ ತುಂಬ ಬೇಜಾರಾಗಿತ್ತು, ಮನಸ್ಸಿಗೆ ಹೇಳೋಕ್ಕಾಗದಿರೋಷ್ಟು ನೋವಾಗಿತ್ತು, ಒಂದಷ್ಟು ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನೆಮ್ಮದಿಗೆ ಪಾಸಿಟಿವ್ ವೈಬ್ಗೋಸ್ಕರ ನಾನು ಪೂಜೆ ಮಾಡಿದೆ. ಸೊ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ಏನೇನೆಲ್ಲ ಮಾಡ್ಕೊಂಬಂದೆ ಅಂತ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ, ಮತ್ತು ಆಮೇಲೆ ಸಿಗ್ತೀನಿ. ಇವತ್ತು ಗುರುವಾರ, ಹಾಗಾಗಿ ಸ್ವಲ್ಪ ಮನೆ ಗುಡಿಸಿ ಒರೆಸಿ ನಾನು ಆಲ್ಮೋಸ್ಟ್ ಮನೆ ಗುರುವಾರ ಅಂದರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಆದರೆ ಮನೆ ಕೆಲಸ ಅಷ್ಟು ಈಸಿ ಅಲ್ಲ. ದಿನವೂ ಮಾಡ್ತಾಯಿದ್ರೇ ನಮಗೆ ಗೊತ್ತಾಗೋದು. ಹೆಣ್ಮಕ್ಳು ಮೋಸ್ಟ್ಲಿ ಇವನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಮನೆ ಕೆಲಸ, ಕುಕ್ಕಿಂಗ್, ಇನ್ನೊಂದು ಎಲ್ಲ ಒಂದು ಕಡೆ ಇಟ್ಟರೆ ಕೆಲಸ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. ಸ್ವಲ್ಪ ಟಯರ್ಡ್ ಆಗುತ್ತೆ, ಆದರೂ ಮನೆ ನೆಕ್ಸ್ಟ್ ಆಗಿದ್ರೇ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅದಕ್ಕಾಗಿ ನಾನು ನಿಧಾನವಾಗಿ ನನ್ನ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊತೀನಿ. ಏನು ಗೊತ್ತಾ, ಹೆಣ್ಮಕ್ಳು ಅಂದರೆ ಇಂಥ ಕೆಲಸಗಳು ದಿನ ಮಾಡ್ತಾನೆ ಇರ್ತೀವಿ. ಮನೆ ನೀಟಾಗಿಡೋದು, ಎಲ್ಲರೂ ನೋಡ್ಕೊಳ್ಳೋದು, ಊಟ ಬಡಿಸೋದು, ಇದೊಂದು ಸುಲಭದ ಮಾತೇ ಅಲ್ಲ. ಬಹಳ ಸರಿ ಅನಿಸಿದೆ ನನಗೆ, ತುಂಬ ಸಲ ಅನಿಸಿದೆ, ಯಾರಿಗೂ ನಾವು ಮಾಡೋ ಕೆಲಸ ಕಾಣಿಸೋದೇ ಇಲ್ಲ, ಒಂದು ದಿವಸನೂ ಒಂದು ನಿಮಿಷನೂ ಕೂತ್ಕೊಳ್ದಿರ ಎಲ್ಲ ಕೆಲಸ ಮಾಡಿ, ಅಡುಗೆ ಎಲ್ಲ ಮಾಡಿ, ಆದರೂ ನಾವು ಸೇಮ್ ಎನರ್ಜಿಯಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಇರ್ತೀವಿ. ಸ್ವಲ್ಪ ಟಯರ್ಡ್ ಆಗುತ್ತೆ, ಆದರೂ ಕ್ಲೀನಾಗಿದ್ದರೆ ಒಂದು ಖುಷಿನೇ ಬೇರೆ. ಅದಕ್ಕಾಗಿ ಸ್ಲೋ ಆಗಿ ನನ್ನ ಕೆಲಸ ಎಲ್ಲ ಆಯಿತು. ಸೊ ಬೆಳಗ್ಗೆ ತಿಂಡಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ಸೂಪರಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ, ನಮ್ಮಿಬ್ಬರಿಗೋಸ್ಕರ ಅಂತ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ, ಹಾಲು ಕಾಯಿಸಿಟ್ಟಿದ್ದೀನಿ. ಸೊ ಹೆಪ್ಪು ಕೂಡ ಹಾಕಿದ್ದೀನಿ ಮೊಸರಿಗೆ ಅಂತ, ಮಜ್ಜಿಗೆ ಕೊಡೋಣ ಅಂತ. ಕೆನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ತಿಂಡಿ ಆದಮೇಲೆ ಒಂದೊಂದು ಫ್ರೂಟ್ಸು, ಒಂದು ಮ್ಯಾಂಗೋ ತಿಂದು ನಮ್ಮ ದಿನ ಸ್ಟಾರ್ಟ್ ಮಾಡುವ. ನೋಡಿದ್ರಿ ಅಲ್ವಾ. ಸೊ ಇವಾಗ ಬನ್ನಿ ನಾಷ್ಟ ಮಾಡುವ. ಅವ್ರಿನ್ನ ಬರೋದು ಲೇಟ್ ಆಗುತ್ತೆ. ಸೊ ಫಸ್ಟು
ತಿಂಡಿ ಮಾಡಿಬಿಡ್ತೀನಿ ನಾನು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ತುಂಬ ದಿನ ಆದಮೇಲೆ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ಯಾರಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಎಸ್, ಇವಾಗ ಬನ್ನಿ ಬೇಗ ಬೇಗ ಟಿಫನ್ ಮಾಡ್ಕೊಂಬಿಡೋಣ. ಟೈಮ್ ಆಲ್ಮೋಸ್ಟ್ ಎಷ್ಟು ಗಂಟೆ ಆಯಿತು ಗೊತ್ತಾ? ನೋಡಿ 11 ಗಂಟೆ. ಇನ್ನೂ ಟಿಫನ್ ತಿಂದಿಲ್ಲ. ಟಿಫನ್ಗೆ ನಾನು ಮ್ಯಾಂಗೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ಕೆಲವರು ಎಣ್ಣೆ ಸರ್ಯಾಗಿ ಸುರಿತಾರೆ. ನಂಗೆ ಆ ಥರ ಎಣ್ಣೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೈಡ್ಸ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟು ಅನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಟಿಫನ್ ಮಾಡುವ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ನನಗೆ ತುಂಬ ದಿನ ಆಗಿತ್ತು ಈ ಥರ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸಿ. ಅದರಲ್ಲೂ ಬೇರೆ ಇವಾಗ ಮಾವಿನಕಾಯಿ ಸೀಸನ್ ಬರ್ತಾಯಿದೆ. ಸೊ ಹಾಗಾಗಿ ಇವಾಗಿನ್ನ ಕಾಯಿ ಬಿಟ್ಟಿತ್ತು. ಹಾಗಾಗಿ ನಮ್ಮ ಅತ್ತೆ ಕೊಟ್ಟರು, ಅಂದರೆ ವೈಶ್ವರ ಅತ್ತೆ ಮಾವಿನಕಾಯಿ ಕೊಟ್ಟರು. ಇವಾಗ ಅದರಲ್ಲೇ ಚಿತ್ರಾನ್ನ ಮಾಡಿದ್ದೆ. ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಕಲ್ತಿದ್ದೀನಿ ನಾನು ಅಡುಗೆ ಮಾಡೋದು. ಉಪ್ಪು ಖಾರ ಬಾಯಿ ತುಂಬ ಖಾರ ಮಾಡಿದ್ದೀನಿ. ಖಾರ ಇಷ್ಟ ಆಗುತ್ತೆ ನನಗೆ ಚಿತ್ರಾನ್ನದಲ್ಲಿ ಮಾತ್ರ. ಶಿವ ತಿಂಡಿ ತಿಂದು ಸಿಗ್ತೀನಿ. ಬಾಯ್. ಎಸ್ ಗೈಸ್, ಇವಾಗ ಟಿಫನ್ ಎಲ್ಲ ಮುಗೀತು. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ, ನೋಡೋಣ. ಇವಾಗಿನ ಟೈಮ್ 11:15 ಆಗಿದೆ. ಸೊ ಮಧ್ಯಾಹ್ನಕ್ಕೆ ನಾನು ಏನು ಅಡುಗೆ ಮಾಡ್ತೀನಿ ಅಂತ ನನಗೆ ಪ್ಲ್ಯಾನ್ ಇಲ್ಲ. ಸೊ ಪ್ಲ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಗಂಟ ಸಿ ಯು. ಎಸ್ ಗೈಸ್, ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಬಿಟ್ಟು ರಿಂಗ್ ಲೈಟ್ ತೆಗಿತಾ ಇದ್ದೀನಿ. ಸೊ ಅವತ್ತು ನಾನು ಹೊಸದಾಗಿ ತೋರಿಸಿದ್ದೆ, ಹೊಸ ರಿಂಗ್ ಲೈಟ್ ತೊಗೊಂಡೆ ಅಂತ ನಾನು ವ್ಲಾಗ್ ಮಾಡಿದ್ದೆ. ಸೊ ಅದಾದಮೇಲೆ ಸುಮಾರು ಸಲ ಬಳಸಿದ್ದೀನಿ. ಬಟ್ ಅದಾದಮೇಲೆ ಇವತ್ತು ಹೊಸ ಮನೇಲಿ ಇದೇ ಫಸ್ಟ್ ಟೈಮು, ಅಂದರೆ ಈ ಮನೆಗೆ ಬಂದ ಮನೆ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಓಪನ್ ಮಾಡ್ತಾ ಇರೋದು. ಸುಮಾರು ದಿನ 50 ಇದು ಯಾರೋ ಒಬ್ಬರು ಲಿಂಕ್ ಅಂತ ಕೇಳಿದ್ರು, ಬಟ್ ಅದನ್ನು ಕಳಿಸೋದೇ ಮಾಡ್ತಾಯಿದ್ದೆ. ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ದೆ ಅದನ್ನ ನಾನು ಲಿಂಕ್ ಶೇರ್ ಮಾಡ್ತೀನಿ. ನಾನು ಮತ್ತೆ ಹೋಗ್ತೀನಿ, ಎಡಿಟ್ ಮಾಡುವಾಗ ನೆನಪಿರುತ್ತೆ, ಬಟ್ ಪೋಸ್ಟ್ ಮಾಡುವಾಗ ನಾನು ಮತ್ತೆ ಹೋಗಿದ್ದೆ. ಸೊ ಪಾಪ ಲಿಂಕ್ ಹಾಕಬೇಕು, ಸುಮಾರು ದಿನ ಆಯಿತು. ಇವಾಗ ರೀಡ್ಸ್ ಎಲ್ಲ ಮುಗೀತು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಯಾವುದಾನ ಒಂದು ಮೂವಿ ಹಾಕ್ತೀನಿ. ರೀಲ್ಸ್ಗೆ ಅಂತಲೇ ಸ್ಯಾರಿ ಹಾಕಿದ್ದೆ. ಸುಮಾರು ದಿನ ಆಗಿದ್ದು ಸ್ಯಾರಿಯಲ್ಲಿ ರೀಲ್ಸ್ ಮಾಡಿ. ಅಲ್ಲಿ ಯಾಕೆ ನೋಡ್ತಾ ಇದ್ದೀನಿ ಅಂದರೆ ಎಸ್ ಗೈಸ್, ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡೆ. ಈಗ ಸಸ್ಪೆನ್ಸ್ ಮೂವಿ ನೋಡ್ತಾ ಇದ್ದೀನಿ. ಯಾವುದೋ ಒಂದು ಸಸ್ಪೆನ್ಸಸ್ ಮೂವಿ ಅಂತೆ, ಹೊಸ ಮೂವಿ ನೋಡ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿ ನಾನಿವಾಗ ಹೀರೆಕಾಯಿ ಚಟ್ನಿ ಅಲ್ಲ ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಹೀರೆಕಾಯಿ ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಎರೆದ್ಬಿಟ್ಟು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಎಸ್, ನೋಡೋಣ. ಗೈಸ್, ಇವಾಗ ನಾನು ಹೀರೆಕಾಯಿಗೆ ನೀಟಾಗಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಇಂದ 4 ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಯೂಸ್ ಮಾಡ್ತಾ ಇಲ್ಲ. ಒಂದೇ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಗ್ರೇವಿಗೆ ಕಾಯಿ ಸ್ವಲ್ಪ ಶೇಂಗಾ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತರ್ತರಿಯಾಗೂ ರುಬ್ಕೊಂಡು ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಇಷ್ಟೇ, ಸಿಂಪಲ್ ರೆಸಿಪಿ. ಈಗ ಕರೆಂಟ್ ಹೋಗುತ್ತೆ. ವೆದರ್ ಸಿಕ್ಕಾಪಟ್ಟೆ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಫುಲ್ಲು ಕ್ಲೌಡ್ ಆಗಿದೆ. ಸೊ ಹಾಗಾಗಿ ನಾನು ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ಬೇಗ ಬೇಗ ಇವಾಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್. ಹೊರಗಡೆ ನೋಡಿ ಎಷ್ಟು ವೆದರ್ ಹೇಗಿದೆ ಅಂತ ತೋರಿಸ್ತೀನಿ. 2 ದಿವಸದಿಂದ ಸಂಜೆ ಮೇಲೆ ಮಳೆ ಆಗ್ತಾಯಿದೆ. ಇನ್ನು ಫುಲ್ಲು ಕಪ್ಪು. ನಿಮಗೆ ನಿಜವಾಗ್ಲೂ ಲೈವಲ್ಲಿ ಕಾಣಿಸಲ್ಲ, ಮೊಬೈಲಲ್ಲಿ ಕಾಣಿಸ್ತದೆ ಇಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡಿ, ಮರ ಗಿಡ ಎಲ್ಲ ಅಳ್ಳಾಡ್ತಾ ಇದೆ.
ಸಿಕ್ಕಾಪಟ್ಟೆ ಕಪ್ಪು. ಈ ಕಡೆ ಅಂತೂ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದೆ. ಇದು ಚೂರು ವೈಟ್ ಆಗಿದೆ ಆಲ್ರೆಡಿ. ಎಷ್ಟು ಅದಕ್ಕಿಂತ ತಂಪು ಗಾಳಿಕಿನ್ನ ಸಿಕ್ಕಾಪಟ್ಟೆ ಧೂಳು. ಸೊ ಹಾಗಾಗಿ ಬೇಗ ಬೇಗ ಕರೆಂಟ್ ಹೋಗ್ಬಿಡುತ್ತೆ ಇವಾಗ. ಹಾಗಾಗಿ ನಾನೇ ಮುಂಚಿತವಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಬಾಯ್, ಆಮೇಲೆ ಸಿಗ್ತೀನಿ. ಗಂಟೆ ಆಗಿದೆ. ಸೊ ಇದು ಚಾರ್ಜಬಲ್ ಬಲ್ಪು, ಹಾಗಾಗಿ ಯೂಸ್ಫುಲ್ ಆಯಿತು. ಈಗ ಬೇಗ ಬೇಗ ಅಡುಗೆ ಮಾಡಿ ಸಿಗ್ತೀನಿ. ಬಾಯ್. ಇವಾಗ ನಾನು ಡೈರೆಕ್ಟಾಗಿ ಪಲ್ಯ ಮಾಡ್ತಾ ಇದ್ದೀನಿ. ಹೊರಗಡೆ ನೋಡಿ ವೆದರ್ ಹೆಂಗಿದೆ. ಈ ಗಾಳಿಗೆ ಗ್ಯಾಸ್ 2 ಸಲ ಆಫೇ ಆಗೋಯ್ತು. ಸೊ ಇವಾಗ ಬೇಗ ಬೇಗ ಹೀರೆಕಾಯಿ ಪಲ್ಯ ಮಾಡಿ, ಏನಿಲ್ಲ ಸಿಂಪಲ್ಲು, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ನೀರು ಹಾಕೋಂಗಿಲ್ಲ. ಇದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ಆಮೇಲೆ ಈ ಲಾಸ್ಟಿಗೆ ಪೇಸ್ಟ್ ಮುಗಿಸಿದ್ರೆ ಸ್ವಲ್ಪ ಸಪ್ಪೆ ಥರ ಇರುತ್ತೆ, ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ಮುಂಚೆಲ್ಲ ನಾವು ಇದೇ ತಿಂತಾಯಿದ್ವಿ ಜಾಸ್ತಿ. ಸೊ ಹಾಗಾಗಿ ಹೀರೆಕಾಯಿನೂ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಇಷ್ಟೆಲ್ಲ ಚಪಾತಿ ಮಾಡಿದೆ. ಸುಮಾರು ದಿನ ಆಗಿತ್ತು ಮಾಡಿ, ಲಾಸ್ಟ್ ವ್ಲಾಗಲ್ಲೇ ಅದಾದಮೇಲೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ ಟೇಸ್ಟು. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೈಟಿಗೆ ಊಟ ಇದೆ ಮಾಡಿದ್ದೀನಿ. ಇದರಲ್ಲಿ 1-2 ಆಮ್ಲೆಟ್ ಹಾಕ್ಕೊಂಡು ನೋಡಿ ಎಷ್ಟು ದೊಡ್ಡ ಚಪಾತಿ ಮಾಡಿದ್ದೀನಿ. ಕೆಲವರು ಮಾಡೋಕ್ಕೆ ಬರಲ್ಲ, ಇಷ್ಟೇ ಮಾಡ್ತಾರೆ. ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ಒಂದೇ ನೋಡಿ ಎಷ್ಟು ದೊಡ್ಡದಾಯ್ತು. ಹಂಚು ಫುಲ್ ಮಾಡಿದ್ದೀನಿ. ಬಂದೇ ಇರ್ರಿ ಲಾಸ್ಟ್ ಚಪಾತಿ. ನೋಡಿ ಚಪಾತಿ ಎಲ್ಲ ಎಷ್ಟು ದೊಡ್ಡದು ಮಾಡ್ತೀನಿ. ನಂಗೆ ಹಿಂಗೆ ಮಾಡಬೇಕು. ಉಬ್ಬುತ್ತಾ ಇದೆ. ಮುಂಗಾರು ಮಳೆಯಲ್ಲಿ ಪ್ರೀತಿಯ ಮುನ್ಸೂಚನೆ, ಮಳೆ ಬಂದು ಅಲ್ಲೆಲ್ಲ ಕೆಸರು ಅಯ್ಯೋ ಆಗೋಗಿದೆ. ಇವಾಗ ಚಪಾತಿ ಎಲ್ಲ ಆಯಿತು. ಈಗ 1-2 ಆಮ್ಲೆಟ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಚಪಾತಿಗೆ ಸೈಡ್ ಡಿಶ್ಶಿಗೆ ಇರಲಿ ಅಂದ್ಬಿಟ್ಟು. ಸಿಂಪಲ್, ಈರುಳ್ಳಿ ಏನೂ ಇಲ್ಲ, ನಾರ್ಮಲ್ ಪ್ಲೇನ್ ಆಮ್ಲೆಟ್. 2 ಮೊಟ್ಟೆ ಹಾಕ್ಕೊಂಡು ಅಲ್ಲಾಡಿಸಿ ಇದಕ್ಕೆ ಉಪ್ಪು ಹಾಕೋದು, ತಿರುಗಿಸೋದು, ಇಷ್ಟೇ. ನಾನು ನನ್ನ ಪ್ರೀತಿ ಕನಸು. ಇವಾಗ ಫಸ್ಟಿಗೆ ಚಪಾತಿದು ಎಣ್ಣೆ ಮಿಕ್ಕಿತ್ತು, ಸೊ ಅದನ್ನೇ ಬಳಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ತೀನಿ. ಇಷ್ಟೇ ಪ್ಲೇನ್ ಆಮ್ಲೆಟ್ ಥರ. ಮೇಲ್ಗಡೆ ಉಪ್ಪು ಖಾರದ ಡಬ್ಬಿ ಹಿಂಗೆ ಹಾಕ್ಕೊಂಡು 1-2 ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ಮುಗಿದೋಯ್ತು. ಇವಾಗ ಎಲ್ಲ ಫುಲ್ ಕತ್ಲೆ ಆಗೋಯ್ತು. ಅಯ್ಯೋ ದೇವ್ರೆ, ಇವರು ನನ್ನ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಹೀರೆಕಾಯಿ ಪಲ್ಯ, ಆಮ್ಲೆಟ್ಟು, ಚಪಾತಿ ಆ್ಯಂಡ್ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆದು. ಸೊ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ